ಎನ್ಎಸ್ಜಿ ಪಡೆಯಿಂದ ರಾಜ್ಯದ ಪೊಲೀಸರಿಗೆ ತರಬೇತಿ. ಪೊಲೀಸರ ಸಂಕಷ್ಟ ಭತ್ಯೆ 50% ಹೆಚ್ಚಳ. ಪ್ರತ್ಯೇಕ ರೌಡಿ ನಿಗ್ರಹ ಪಡೆಯ ರಚನೆ. ಪೊಲೀಸರ ಕೆಲಸ ಹೆಣ ಕಾಯೋ ಕೆಲಸ ಅಲ್ಲ, ದೇಶ ಸೇವೆ ಮಾಡೋ ಕೆಲಸ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲೇ 50% ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಸಮ್ಮತಿಸಿದೆ. ಜೊತೆಗೆ ಪೊಲೀಸರ ಆರ್ಥಿಕ ಅಗತ್ಯಗಳಿಗೆ ಮೊದಲು ಪ್ರಾಶಸ್ತ್ಯ ನೀಡಲಾಗುವುದು. ಗೃಹ ಇಲಾಖೆಯು ಪೊಲೀಸರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತದೆ. ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ತಮ್ಮ ಶಕ್ತಿಯನ್ನ ನಮ್ಮ ರಾಜ್ಯದ ಪೊಲೀಸರಿಗೆ ದಾರಿ ಎರೀತಾ ಇದೆ. ಎನ್ಎಸ್ಜಿ ತರಬೇತಿಯನ್ನ ನಾಡಿನ ಜನರ ರಕ್ಷಣೆಗೆ ಪೊಲೀಸರು ಬಳಸಬೇಕು. ರಾಜಕಾರಣಿಗಳು ನಿಮ್ಮನ್ನ ದೂಷಿಸುವ ಉದಾಹರಣೆಗಳಿವೆ. ನೀವು ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ದೇಶದ ಸಮಗ್ರತೆ, ಐಕ್ಯತೆ, ಶಾಂತಿ ಕಾಪಾಡೋದು ಮುಖ್ಯ. ಪೊಲೀಸರ ಕೆಲಸವನ್ನ ಹೆಣ ಕಾಯೋ ಕೆಲಸ ಅಂತ ಕೆಲವರು ಟೀಕೆ ಮಾಡ್ತಾರೆ. ಆದ್ರೆ ನೀವು ದೇಶ ಸೇವೆ ಮಾಡ್ತಾ ಇದ್ದಾರಾ? ನಿಮ್ಮ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಬೆಂಗಳೂರು ನಗರ ಒಳಗೊಂಡಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ರೌಡಿಗಳನ್ನ ನಿಗ್ರಹಕ್ಕಾಗಿ ಪ್ರತ್ಯೇಕ IPS ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆಯನ್ನ ರಚಿಸುವ ಕಾರ್ಯಕ್ಕೆ ಈಗ ಆಲ್ರೆಡಿ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಈ ತಂಡ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯದೆ ಜನರಿಗೆ ಭದ್ರತೆ, ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡುವಂತ ಕೆಲಸವನ್ನ ಮಾಡಲಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಕರ್ನಾಟಕ ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿಗೆ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಚಾಲನೆ ನೀಡಿ ಇಷ್ಟು ವಿಚಾರಗಳನ್ನ ತಿಳಿಸುವ ಮೂಲಕ ಸರ್ಕಾರ ಪೊಲೀಸರ ಜೊತೆ ಇದೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನ ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲೇ 50% ಹೆಚ್ಚಳ ಮಾಡುವುದಕ್ಕೆ ಸರ್ಕಾರ ಸಮ್ಮತಿಸಿದೆ. ಜೊತೆಗೆ ಪೊಲೀಸರ ಆರ್ಥಿಕ ಅಗತ್ಯಗಳಿಗೆ ಮೊದಲು ಪ್ರಾಶಸ್ತ್ಯ ನೀಡಲಾಗುವುದು. ಗೃಹ ಇಲಾಖೆಯು ಪೊಲೀಸರಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತದೆ. ರಾಷ್ಟ್ರೀಯ ಭದ್ರತಾ ಪಡೆ ಎನ್ಎಸ್ಜಿ ತಮ್ಮ ಶಕ್ತಿಯನ್ನ ನಮ್ಮ ರಾಜ್ಯದ ಪೊಲೀಸರಿಗೆ ದಾರಿ ಎರೀತಾ ಇದೆ. ಎನ್ಎಸ್ಜಿ ತರಬೇತಿಯನ್ನ ನಾಡಿನ ಜನರ ರಕ್ಷಣೆಗೆ ಪೊಲೀಸರು ಬಳಸಬೇಕು. ರಾಜಕಾರಣಿಗಳು ನಿಮ್ಮನ್ನ ದೂಷಿಸುವ ಉದಾಹರಣೆಗಳಿವೆ. ನೀವು ನಿಮ್ಮ ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ದೇಶದ ಸಮಗ್ರತೆ, ಐಕ್ಯತೆ, ಶಾಂತಿ ಕಾಪಾಡೋದು ಮುಖ್ಯ. ಪೊಲೀಸರ ಕೆಲಸವನ್ನ ಹೆಣ ಕಾಯೋ ಕೆಲಸ ಅಂತ ಕೆಲವರು ಟೀಕೆ ಮಾಡ್ತಾರೆ. ಆದ್ರೆ ನೀವು ದೇಶ ಸೇವೆ ಮಾಡ್ತಾ ಇದ್ದಾರಾ? ನಿಮ್ಮ ಕೆಲಸದ ಬಗ್ಗೆ ನಮಗೆ ಹೆಮ್ಮೆ ಇದೆ. ಬೆಂಗಳೂರು ನಗರ ಒಳಗೊಂಡಂತೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ರೌಡಿಗಳನ್ನ ನಿಗ್ರಹಕ್ಕಾಗಿ ಪ್ರತ್ಯೇಕ IPS ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆಯನ್ನ ರಚಿಸುವ ಕಾರ್ಯಕ್ಕೆ ಈಗ ಆಲ್ರೆಡಿ ಸರ್ಕಾರ ಚಾಲನೆಯನ್ನ ಕೊಟ್ಟಿದೆ. ಈ ತಂಡ ಯಾವ ರಾಜಕೀಯ ಒತ್ತಡಕ್ಕೂ ಮಣಿಯದೆ ಜನರಿಗೆ ಭದ್ರತೆ, ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡುವಂತ ಕೆಲಸವನ್ನ ಮಾಡಲಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಕರ್ನಾಟಕ ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯ ವೃದ್ಧಿ ತರಬೇತಿಗೆ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಚಾಲನೆ ನೀಡಿ ಇಷ್ಟು ವಿಚಾರಗಳನ್ನ ತಿಳಿಸುವ ಮೂಲಕ ಸರ್ಕಾರ ಪೊಲೀಸರ ಜೊತೆ ಇದೆ ಅಂತ ಭರವಸೆಯನ್ನ ನೀಡಿದ್ದಾರೆ.